ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಂಗ್ ಅಧಿಕಾರಕ್ಕೆ ಬಂತು ಅನ್ನೋದು ನಿಮಗೆಲ್ಲ ಗೊತ್ತು. ಪಂಚ ಗ್ಯಾರಂಟಿಗಳ ಭರವಸೆ ಕೊಟ್ಟಿದ್ದಕ್ಕಾಗಿ ಅತಿ ಹೆಚ್ಚಿನ ಸ್ಥಾನವನ್ನ ಜನ ಕಾಂಗ್ರೆಸ್ಗೆ ಕೊಡೋ ಮೂಲಕ ಅಧಿಕಾರದಲ್ಲಿ ಕೂರಿಸಿದ್ದಾರೆ. ಈಗ ಇದೇ ಪಂಚ ಗ್ಯಾರಂಟಿಗಳ ಪ್ಲಾನ್ ಅನ್ನ ಬೇರೆ ರಾಜ್ಯದ ಎಲೆಕ್ಷನ್ ಅಲ್ಲೂ ವರ್ಕೌಟ್ ಮಾಡ್ಬಿಟ್ರೆ ಹೆಂಗೆ ಅನ್ನುವಂತ ಚಿಂತನೆಯಲ್ಲಿದ್ದಾರಂತೆ. ಅನ್ಯ ರಾಜ್ಯಗಳಿಗೂ ಕೂಡ ಕರ್ನಾಟಕದ ಪಂಚ ಗ್ಯಾರಂಟಿಗಳ ಮಾಡೆಲ್ ಇಂಪ್ಲಿಮೆಂಟ್ ಮಾಡುವಂತ ನಿರ್ಧಾರಕ್ಕೆ ಬರ್ತಿದ್ದಾರೆ. ಕೇರಳದಿಂದ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಜಪ ಆಗ್ತಾ ಇದೆಯಂತೆ. ಈಗ ನೆಕ್ಸ್ಟ್ ಎಲೆಕ್ಷನ್ ಇದೆ, ಮುಂದಿನ ಚುನಾವಣೆ ಗೆಲ್ಲೋಕೆ ಗ್ಯಾರಂಟಿ ಪ್ಲಾನ್ ಮಾಡ್ಕೊಂಡಿದೆಯಂತೆ ಕಾಂಗ್ರೆಸ್ ಪಾಳಿಯ. ಅಲ್ಲೂ ಗ್ಯಾರಂಟಿ ಯೋಜನೆಗಳ ಅಧ್ಯಯನಕ್ಕೆ ಬಂದಿದೆ ಕೇರಳದ ಟೀಮ್. ಹೆಂಗ್ ವರ್ಕೌಟ್ ಮಾಡಿದ್ದಾರೆ ಇದನ್ನ ಅಂತ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಟೀಮ್ ಅಧ್ಯಯನ ಮಾಡೋದಕ್ಕೆ ಬಂದಿದ್ದು ಕರ್ನಾಟಕಕ್ಕೆ ತಂಡ ಕಳಿಸಿಕೊಟ್ಟಿದ್ದಾರಂತೆ ಕೇರಳ ಸಿಎಂ ಪಿಣರಾಯಿ ವಿಜಯನ್. ಕರ್ನಾಟಕದಲ್ಲಿನ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಬಂದಿದ್ದಾರೆ. ಅನ್ಯ ರಾಜ್ಯಗಳಿಗೂ ಕೂಡ ಈ ಪಂಚ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಬಹುದಾ ಅನ್ನುವಂತ ಅಧ್ಯಯನ. ಅಧಿಕಾರಿಗಳನ್ನ ಸಂಪರ್ಕಿಸಿ ಅದರ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಇಲಾಖಾವಾರು ಅಧಿಕಾರಿಗಳನ್ನ ಸಂಪರ್ಕ ಮಾಡೋದು, ಮಾಹಿತಿ ಕಲೆ ಹಾಕೋದು. ಬಿಹಾರ ಚುನಾವಣೆಗೂ ಮೊದಲು ಬಂದಿತ್ತಂತೆ ಕೇಂದ್ರದ ತಂಡ. ನೇರ ನಗದು ರವಾನೆ ಬಗ್ಗೆ ಮಾಹಿತಿಯನ್ನ ಕೇಂದ್ರದ ಟೀಮ್ ಕೂಡ ಈ ಹಿಂದೆ ಸಂಗ್ರಹ ಮಾಡಿತ್ತು. ಬಳಿಕ ಬಿಹಾರ ಚುನಾವಣೆಗೂ ಮುನ್ನ ಮಹಿಳೆಯರ ಅಕೌಂಟ್ಗೆ ಹಣ ಜಮೆ ಆಗಿತ್ತು, ನಿಮಗೆಲ್ಲ ನೆನಪಿರಬಹುದು. ಈ ತಂತ್ರಗಾರಿಕೆ ಮಾಡಿ ಸಕ್ಸಸ್ ಆಗಿದ್ದ ಎನ್ಡಿಎ ಮೈತ್ರಿ ಪಕ್ಷಗಳು. ಇದಕ್ಕೂ ಮೊದಲು ರಾಜ್ಯಕ್ಕೆ ಆಂಧ್ರ ಪ್ರದೇಶದ ತಂಡ ಕೂಡ ಭೇಟಿ ಕೊಟ್ಟಿತ್ತು. ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆನೆ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಈ ತಂಡ ಮಾಹಿತಿ ಕಲೆ ಹಾಕಿತ್ತು. ಬಳಿಕ ಕೆಲ ಬದಲಾವಣೆಯೊಂದಿಗೆ ಯೋಜನೆಯನ್ನ ಜಾರಿ ಮಾಡಿತ್ತು ಆಂಧ್ರ ಸರ್ಕಾರ. ಈಗ ಇದೇ ತಂತ್ರಗಾರಿಕೆ ಅನುಸರಿಸೋದಕ್ಕೆ ಕೇರಳದಲ್ಲೂ ಕೂಡ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಹಂಗಾಗಿ ಒಂದು ತಂಡ ಇಲ್ಲಿ ಬಂದು ಅಧ್ಯಯನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ರಾಜ್ಯದ ಪಂಚ ಗ್ಯಾರಂಟಿಗಳು ಇಡೀ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಚುನಾವಣೆಗೆ ಇದೇ ಸ್ಟ್ರಾಟಜಿಯನ್ನ ಅನುಸರಿಸೋದಕ್ಕೆ ಎಲ್ಲಾ ಪಕ್ಷಗಳು ಮುಂದಾಗ್ತಾ ಇದೆಯಂತ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಈ ಪ್ಲಾನ್ಗಳು? ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಔಟ್ ಮಾಡಿದ್ದು ಮತ್ತೆ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದು ಕೂಡ ಕಾಂಗ್ರೆಸ್ ಸರ್ಕಾರವೇ. ಆದ್ರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ಪ್ರತಿ ಸದನದಲ್ಲೂ ಕೂಡ, ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡುವಂತ ಒಂದು ಕೆಲಸ ವಿಪಕ್ಷಗಳು ಮಾಡ್ತಾ ಇದ್ವು. ಜೊತೆಗೆ ಇದೇ ಗ್ಯಾರಂಟಿಗಳ ಬಗ್ಗೆ ಇಡೀ ದೇಶಾದ್ಯಂತನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗಿತ್ತು. ಆದ್ರೆ ಈಗ ಬರ್ತಿರುವಂತಹ ಹಲವು ರಾಜ್ಯಗಳ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಜಪವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಅದೇ ರೀತಿ ಬಿಜೆಪಿ ಸೇರಿದಂತೆ ಹಲವು ಪ್ರಾದೇಶಿಕ ಪಕ್ಷಗಳು ಕೂಡ ಮುಂದಾಗಿದ್ದಾವೆ. ಈ ಹಿಂದೆ ಬಿಹಾರ ಚುನಾವಣೆಗೂ ಮೊದಲು ಕೇಂದ್ರದಿಂದಲೇ ಒಂದು ಅಧಿಕಾರಿಗಳ ತಂಡ ಬಂದು ಯಾವ ರೀತಿಯಾಗಿದ್ದು ಅನುಷ್ಠಾನ ಆಗಿದೆ, ಇದು ಜಾರಿ ಮಾಡೋದ್ರಿಂದ ಆಗುವಂತಹ ಸಾಧಕ ಬಾಧಕಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕಿ ತದಬಳಿಕ ಬಿಹಾರದಲ್ಲಿ ಚುನಾವಣೆಗೂ ಮೊದಲು ಇದನ್ನ ಜಾರಿ ಮಾಡುವಂತಹ ಒಂದು ಕೆಲಸ ಆಗಿತ್ತು. ಹೀಗಾಗಿ ಎನ್ಡಿಎ ಮೈತ್ರಿಕೂಟ ದೊಡ್ಡ ಗೆಲುವಿನೊಂದಿಗೆ ಬೀಗಿತ್ತು ಅನ್ನುವಂತ ಒಂದು ಚರ್ಚೆಗೂ ಕೂಡ ಆರಂಭ ಆಗಿತ್ತು. ಅದಕ್ಕೂ ಮೊದಲು ಆಂಧ್ರ ಪ್ರದೇಶದ ಒಂದು ತಂಡ ಬಂದು ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಸಂಗ್ರಹ ಮಾಡಿ ಸುಮಾರು 2 ದಿನಗಳ ಕಾಲ ಬೆಂಗಳೂರಲ್ಲಿ ಇದ್ದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಹೋಗಿ ಆಂಧ್ರ ಪ್ರದೇಶದಲ್ಲೂ ಕೂಡ ಆ ಯೋಜನೆಯನ್ನ ಜಾರಿ ಮಾಡುವಂತಹ ಒಂದು ಕೆಲಸವನ್ನ ಮಾಡಿತ್ತು. ಈಗ ಕೇರಳ ಸರ್ಕಾರ, ಪಿಣರಾಯಿ ನೇತೃತ್ವದಲ್ಲಿರುವಂತಹ ಕೇರಳ ಸರ್ಕಾರವು ಕೂಡ ಗ್ಯಾರಂಟಿಗಳ ಮೊರೆ ಹೋಗಿದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಮುಂದೆ ಬರ್ತಾ ಇರುವಂತಹ ಕೇರಳ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಒಂದು ಗ್ಯಾರಂಟಿಗಳು ಕೊಟ್ರೆ, ನಾವು ಭರವಸೆಗಳನ್ನ ಕೊಟ್ರೆ ನಮಗೆ ಮತ ಕೈ ಹಿಡಿಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕೊಂಡು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರ ಒಂದು ತಂಡ, ಅವರ ನೇತೃತ್ವ ಅವರ ಸೂಚನೆ ಮೇರೆಗೆ ಬಂದಿರುವಂತಹ ಒಂದು ತಂಡ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದೆ ಅನ್ನುವಂತ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ಆರ್ಥಿಕ ಇಲಾಖೆ ಅಧಿಕಾರಿಗಳು, ಗೃಹಲಕ್ಷ್ಮಿ ಅಡಿಯಲ್ಲಿ ಬರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೇರಿದಂತೆ, ಸಾರಿಗೆ ಇಲಾಖೆ ಅಧಿಕಾರಿಗಳು ಸೇರಿದಂತೆ, ವಿದ್ಯುತ್ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಹಲವರನ್ನ ಭೇಟಿ ಮಾಡಿ ಈ 5 ಪಂಚ ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಬಹುತೇಕ ಕೇರಳ ಚುನಾವಣೆಯಲ್ಲಿ ಇದೇ ರೀತಿಯಾದಂತಹ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಚುನಾವಣೆಗೆ ಹೋಗುವಂತಹ ಎಲ್ಲಾ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಒಟ್ಟಾರೆ 2023ರಲ್ಲಿ ಆರಂಭ ಆದಂತಹ ಈ ಗ್ಯಾರಂಟಿಗಳು, ಕರ್ನಾಟಕದಲ್ಲಿ ಆರಂಭ ಆದಂತಹ ಗ್ಯಾರಂಟಿಗಳು ಇಡೀ ದೇಶಾದ್ಯಂತ ಯಾವುದೇ ರಾಜ್ಯದ ಚುನಾವಣೆ ಆದ್ರೂ ಕೂಡ ಈಗ ಗ್ಯಾರಂಟಿಗಳ ಮೊರೆ ಹೋಗೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಅದೇ ರೀತಿ ಬಿಜೆಪಿ ಸೇರಿದಂತೆ ಹಲವು ಪ್ರಾದೇಶಿಕ ಪಕ್ಷಗಳು ಕೂಡ ಮುಂದಾಗಿದೆ. ಈಗ ಕೇರಳದ ಸರ್ಕಾರ ನಡೆಸ್ತಾ ಇರುವಂತಹ ಪಿಣರಾಯಿ ಅವರು ಯಲಹಂಕ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ಸುದ್ದಿ ಮತ್ತೆ ಸದ್ದಾಗೋದಕ್ಕೆ ಮಾರುತಿ ಹೆಂಗ್ ವರ್ಕೌಟ್ ಮಾಡ್ತಾರೆ ಈ ಪ್ಲಾನಿಂಗ್ ಗಳನ್ನಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.